ಮಿಥುನ ರಾಶಿಯವರಿಗೆ ಮಧ್ಯದ ಭಾಗದವರೆಗೂ ಸ್ವಲ್ಪ ನಿಮಗೆ ಕಠಿಣ ಅನಿಸುತ್ತೆ. ಈ ವರ್ಷದ ಮಧ್ಯಭಾಗ ಅಂದರೆ ಜೂನ್ ತನಕ ಸ್ವಲ್ಪ ನಿಧಾನಿಸಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅವಸರ ಮಾಡದೆ, ಆತುರಗಾರನಿಗೆ ಬುದ್ಧಿ ಕಮ್ಮಿ ಅಂತಾರೆ, ಆತರ ಮಾಡದೆ ಕಾರ್ಯ ಮಾಡ್ಕೊಳ್ಳಿ. ಅಲ್ಲದಿದ್ದರೆ ಕೈ ಸುಟ್ಟುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಜೂನ್ 5 ಗುರುಗಳ ಬದಲಾವಣೆಯ ನಂತರ ಜೂನ್ 5 ಇಷ್ಟಾರ್ಥ ಸಿದ್ಧಿಗಳು. ಹಿರಿಯರ ಸಲಹೆ ಪಡೆದು ಮಾಡಿ, ಪ್ರತಿಯೊಂದು ಹಿರಿಯರ ಸಲಹೆ ಪಡೆಯಿರಿ. ಫೆಬ್ರವರಿ ನಂತರ ಸಂತಾನ ಪ್ರಾಪ್ತಿಗೆ ಒಂದು ಒಳ್ಳೆಯ ಮಾಹಿತಿ ಬರುವಂಥ ಸಾಧ್ಯತೆಗಳು ಉಂಟು. ತಡವಾದ ವಿವಾಹಗಳಿಗೂ ಅದಕ್ಕೊಂದು ನಾಂದಿ ಶುರು ಆಗ್ತದೆ ಕಾರ್ಯಕ್ರಮಗಳು ಮಾರ್ಚ್ ಮೇಲೆ. ಮತ್ತು ದೂರದ ಪ್ರವಾಸ ಹೋಗುವ ಸಾಧ್ಯತೆ, ಅಂದರೆ ವಿದೇಶ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ದುರ್ಗಾ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ಳಿ, ಎಲ್ಲವೂ ಶುಭ ಆಗುತ್ತೆ. ಇಷ್ಟಾರ್ಥ ಸಿದ್ಧಿಗಳಿಗಾಗಿ ನೀವು ಅಷ್ಟೇ ದುರ್ಗಾ ಪ್ರಾರ್ಥನೆ, ಧೈರ್ಯಕ್ಕಾಗಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದು. ಅದೃಷ್ಟದ ಸಂಖ್ಯೆ 1 ಮತ್ತು 5. ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳುಪು. ಇವೆರಡನ್ನು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದಾಗ್ತದೆ.